ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಪ್ರತಿದಿನವೂ ಹೊಸ ಆರಂಭ. ಇವತ್ತು ಬೆಳಗ್ಗೆನೆ ಬೇಗ ಎದ್ದೆ. ಇವತ್ತು 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ರೆಡಿಯಾಗಿ ನನ್ನ ಹೆಲ್ಮೆಟ್ಟಿಗೆ ನನ್ನ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಗಾಡಿ ಸ್ವಲ್ಪ ಒರೆಸ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ನಾನು ಹೊರಟೆ ನನ್ನ ಕೆಲಸದ ಕಡೆಗೆ. ಅಂದ್ಕೊಂಡಿರೋ ಥರ ಆನ್ ಟೈಮ್ಗೆ ಜಿಮ್ ರೀಚ್ ಆದೆ ನಾನು. ಇವತ್ತು ಮಂಡೇ ಆದ್ರಿಂದ ನನ್ನ ಟೀಮ್ ಜೊತೆ ನಾನು ಮೀಟಿಂಗ್ನ ಒಂದು ಶೆಡ್ಯೂಲ್ ಮಾಡಿದ್ದೆ, ಸೇಲ್ಸ್ ಮತ್ತು ಸರ್ವಿಸ್ ಡಿಸ್ಕಸ್ ಮಾಡೋದು. ತುಂಬ ದಿವಸ ಆಗಿತ್ತು ವರ್ಕೌಟ್ ಮಾಡಿ. ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡೇ ವರ್ಕೌಟ್ ಆದ್ರಿಂದ ನನ್ನ ರೂಟೀನ್ ಬಂದ್ಬಿಟ್ಟು ಫಸ್ಟ್ ಸ್ವಲ್ಪ ಕಾರ್ಡಿಯೋ ವಾರ್ಮಪ್ ಮಾಡಿಕೊಂಡು ಅದಾದಮೇಲೆ ಮೊಬಿಲಿಟಿ ಎಕ್ಸಸೈಸಸ್ಸು. ಇದು ವರ್ಕೌಟಿಗೆ ಮುಂಚೆ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ, ಬಾಡಿ ಎಲ್ಲ ಫ್ಲೆಕ್ಸಿಬಿಲಿಟಿ ಆಗಿರುತ್ತೆ. ಸೊ ಇದಾದಮೇಲೆ ನಾನು ಮಾಡಿದ್ದು 3 ಸೆಟ್ಟು ಪುಷಪ್ಸು 10 ಕೌಂಟ್ಸು, ಅದಾದಮೇಲೆ 3 ಸೆಟ್ಟು ಪುಲಪ್ಸು 10 ಕೌಂಟ್ಸು, ಅದಾದಮೇಲೆ 3 ಸೆಟ್ಟು ಸ್ಕ್ವಾಟ್ಸು 10 ಕೌಂಟ್ಸು, ಅದಾದಮೇಲೆ ಪ್ಯಾರಲ್ ಬಾರ್ ಡಿಪ್ಸ್ ಹೊಡೆದೆ 10 ಕೌಂಟ್ಸು 3 ಸೆಟ್ಟು, ಮತ್ತು ಸ್ವಲ್ಪ ಆ್ಯಬ್ಸ್ ಮಾಡೋಣ ಅಂತ ಕ್ರಂಚಸ್ ಮಾಡಿದೆ. ಕ್ರಂಚಸ್ ಜೊತೆಗೆ ರಿವರ್ಸ್ ಕ್ರಂಚಸ್ನು ಒಂದು 3 ಸೆಟ್ ಮಾಡಿದೆ. ಇದಾದಮೇಲೆ ಕೋರ್ ಸ್ಟ್ರೆಂತ್ ಬಿಲ್ಡ್ ಮಾಡೋದಕ್ಕೆ ನಾನು ಮಾಡಿದೆ ಸ್ವಲ್ಪ ಪ್ಲ್ಯಾಂಕು ಒಂದು 3 ಮಿನಿಟ್ಸ್. ಅದಾದಮೇಲೆ ಮತ್ತೆ 15 ಮಿನಿಟ್ಸ್ ಕಾರ್ಡಿಯೋ ಮಾಡಿದೆ. ಅಲ್ಲಿಂದ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ. ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಬಂದು ಮಿಕ್ಕಿದ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆ ರೀಚ್ ಆದೆ. ಇವತ್ತು ಮನೇಲಿ ಊಟ ಜೋಳದ ರೊಟ್ಟಿ. ಇದಾಗಿತ್ತು ನನ್ನ ದಿವಸ. ಗುಡ್ ನೈಟ್ ಫ್ರೆಂಡ್ಸ್, ನಾಳೆ ಸಿಗೋಣ.